ಸಿನಿಮಾ ಅನ್ಸುತ್ತೆ ಡಿಸ್ಟ್ರಿಬ್ಯೂಟ್ರಿಂದ ಮಾತು ಸ್ಟಾರ್ಟ್ ಮಾಡ್ತಾ ಇರೋದು. ಲಾಸ್ಟ್ ಪ್ರೆಸ್ ಮೀಟಲ್ಲಿ ಮಿಸ್ ಆಯಿತು. ಸೊ ಇವಾಗ ಒಂದು ಮಾತಾಡೋಕ್ಕೆ ಅವಕಾಶ ಅಂತ ಅನ್ಕೊತೀನಿ. ದೊಡ್ಡ ಮನ್ಸ ಅದ್ರ ನೀವು ಟೈಟಲ್ ನೋಡಿದಾಗೆ ಅದು ಹೇಳೋ ಥರನೇ ತುಂಬ ಒಬ್ಬ ದೊಡ್ಡ ಮನುಷ್ಯನ ಸಿನಿಮಾ ಅದು. ಒಬ್ಬ ಕಾಮನ್ ಮ್ಯಾನ್ ದೊಡ್ಡ ಮನುಷ್ಯ ಆದರೆ ಹೇಗಿರುತ್ತೆ, ಸೊ ಆ ಒಂದು ಥೀಮ್ ಮೇಲೆ ಮಾಡಿರೋಂಥ ಒಂದು ಸಿನಿಮಾ. ಪ್ರತಿಯೊಬ್ಬ ಕಾಮನ್ ಮ್ಯಾನ್ಗೂ ರಿಲೇಟ್ ಆಗುವಂಥ ಸಿನಿಮಾ. ಸೊ ಆಲ್ಮೋಸ್ಟ್ ಒಂದು 3 ಇಯರ್ಸಿಂದ ನಾವು ಮಾತುಕತೆಯಲ್ಲೇ ಇದ್ವಿ, ಪರಿಚಯ ಆಗಿಬಿಟ್ಟು. ಸಿನಿಮಾ ಬಿಸ್ನೆಸ್ ಇರ್ಬೋದು ಅಥವಾ ಸಿನಿಮಾ ಮೇಕಿಂಗ್ ಇರ್ಬೋದು, ಪ್ರತಿದಿನನೂ ಒಂದೊಂದು ಕಲಿತಾ ಇರ್ತೀವಿ. ಸೊ ಜೊತೆಯಾಗಿ ಕಲಿಯೋವಂಥ ಪ್ರೊಸೆಸ್ಸಲ್ಲಿ ಈಗ ದೊಡ್ಡ ಮನುಷ್ಯದಲ್ಲಿ ಒಂದು ವೇದಿಕೆಯಲ್ಲಿ ಒಂದಾಗ್ತಾ ಇದ್ದೀವಿ ನಾವು. ಡಿಸ್ಟ್ರಿಬ್ಯೂಟರ್ ಆಗಿ ಹೇಳ್ಬೇಕಂತಂದರೆ ಮೇಯ್ನ್ ಆಗಿ ಕಾಂಟೆಂಟ್ ಬಗ್ಗೆನೇ ಚರ್ಚೆ ಆಗಬೇಕು ಅನ್ನೋ ಒಂದು ತತ್ವನ ಇಟ್ಕೊಂಡು ಹೋಗ್ತಾ ಇರೋ ಸಂಸ್ಥೆ ನಮ್ಮದು ಬಾಗೂರ್ ಟಾಕೀಸ್. ಸೊ ಸಿನಿಮಾನ ನಾನು ನೋಡಿದೆ, ಸ್ಟುಡಿಯೋದಲ್ಲೇ ತೋರಿಸಿದ್ರು ಸಿನಿಮಾನ. ತುಂಬ ದಿನಗಳಾದಮೇಲೆ ಒಂದು ಕಂಪ್ಲೀಟ್ ಸಿನಿಮಾನ ನೋಡಿದ ಒಂದು ಸಂತೋಷ ಸಿಕ್ತು ನನಗೆ ದೊಡ್ಡ ಮನ್ಸ ನೋಡಿದಾಗ. ಫಾರ್ ಎಕ್ಸಾಂಪಲ್, ನಿಮಗೆ ತುಂಬ ಹಿಂದೆ ಬರ್ತಿದ್ವಿ, ಈಗ ಏನಂದರೆ ತುಂಬ ಕಾಂಪ್ಲಿಕೇಟ್ ಆಗಿಬಿಟ್ಟಿದೆ ಫಿಲ್ಮ್ ಮೇಕಿಂಗ್ ಅಥವಾ ಕಥೆ ಹೇಳೋ ರೀತಿ, ಕಥಾವಸ್ತು ತುಂಬ ಕಾಂಪ್ಲಿಕೇಟೆಡ್ ಆಗಿ ಹೇಳ್ತಾರೆ. ಅವ್ರಿಗೆ ಅರ್ಥ ಆಗಲ್ಲ, ಇನ್ನು ನೋಡಿದವ್ರಿಗೂ ಅರ್ಥ ಆಗಲ್ಲ, ಹಂಗಿರ್ತವೆ. ಬಟ್ ಇದು ನೇರ ಒಬ್ಬ ಕಾಮನ್ ಮ್ಯಾನ್ನ ಹಿಡಿದು ಕೂರಿಸೋವಂಥ ಸಿನಿಮಾ ದೊಡ್ಡ ಮನುಷ್ಯ. ಯಾಕಂದರೆ ಈ ಥರದ ಸಿನಿಮಾಗಳು ಬೇಕು ನಮಗೆ. ಕಂಪ್ಲೀಟ್ ಆಗಿ ABC 3 ಕ್ಲಾಸನ್ನು ಕವರ್ ಮಾಡ್ಬೋದಾದಂಥ ಸಿನಿಮಾ ದೊಡ್ಡ ಮನುಷ್ಯ. ಏನಕ್ಕೆ ಅಂತಂದರೆ, ಈಗ ನಾನು ಹಿಂದೆ ನಾವು ಕಾಲೇಜಲ್ಲಿ ಇದ್ದಾಗ ಒಂದು ಸಿನಿಮಾಗಳು ಬರ್ತಾ ಇದ್ವು, ಪುನೀತ್ ಸರ್ ಅಥವಾ ದರ್ಶನ್ ಸರ್ದು ಒಂದು ಸಿನಿಮಾಗಳು ಬರ್ತಾ ಇದ್ವು. ಫಾರ್ ಎಕ್ಸಾಂಪಲ್ ಆಕಾಶ್. ಈಗ ಆಕಾಶ್ ಸಿನಿಮಾ ನನಗೆ ನೆನಪಾಯ್ತು ದೊಡ್ಡ ಮನುಷ್ಯ ನೋಡಿದಾಗ. ಏನಕ್ಕೆ ಅಂತಂದರೆ, ಅಷ್ಟು ನೀಟಾಗಿ ಒಂದು ಫ್ಯಾಮಿಲಿ ಎಂಟರ್ಟೈನರು ಮತ್ತೆ ಒಬ್ಬ ಮಾಸ್ ಮಸಾಲ ಇರೋದು, ಪ್ರತಿಯೊಂದು ಒಂದು ಲವ್ ಸ್ಟೋರಿ ಪ್ರತಿಯೊಂದನ್ನು ಕವರ್ ಮಾಡಿದ್ದಾರೆ. ಮತ್ತೆ ಒಬ್ಬ ಕಾಮನ್ ಮ್ಯಾನ್ ತನ್ನನ್ನು ತಾನು ಹೀರೋ ಆಗಿ ಸ್ಕ್ರೀನ್ ಮೇಲೆ ನೋಡ್ಕೊತಾನೆ ಅಂತಂದ್ರೆ ಡೆಫಿನೆಟ್ಲಿ ಆ ದೊಡ್ಡ ಮನುಷ್ಯ ಅದಕ್ಕೆ 100% ನ್ಯಾಯ ಒದಗಿಸುತ್ತೆ. ಯಾಕಂದ್ರೆ ಒಬ್ಬ ಆಟೋ ಡ್ರೈವರ್ ಬೆಂಗಳೂರಿನಲ್ಲಿ ಬಂದು ಹೆಂಗೆ ಸಿನಿಮಾದಲ್ಲಿ ಹೀರೋ ಆಗ್ತಾನೆ ಅನ್ನೋದು ಒಂದು ಸಣ್ಣ ಕತೆ ಇಟ್ಕೊಂಡು ಮಾಡಿದ್ದಾರೆ. ಬಟ್ ಅದು ತುಂಬ ಎಲಿಮೆಂಟ್ಸ್ನ ಅದ್ರಲ್ಲಿ ಹೇಳೋಕ್ಕೆ ಅವರು ಚೆನ್ನಾಗಿ ಟ್ರೈ ಮಾಡಿದ್ದಾರೆ. ಇದರಲ್ಲಿ ತುಂಬ ಚೆನ್ನಾಗಿ ಇದಾಗಿದೆ. ಮತ್ತು ಮ್ಯೂಸಿಕ್ ಇರ್ಬೋದು, ಮತ್ತು ಕೊರಿಯೋಗ್ರಫಿ ಇರ್ಬೋದು, ಆಮೇಲೆ DOP ಅವ್ರ ಕೆಲಸ ಕೂಡ ತುಂಬ ಚೆನ್ನಾಗಿದೆ. ನೀವು ನೋಡಿರ್ಬೋದು ಈ ಸಾಂಗ್ನ, ಅದಕ್ಕೆ ಉದಾಹರಣೆ ಅದು ಆ್ಯಕ್ಚುಲಿ. ಮತ್ತು ಆ್ಯಕ್ಷನ್ ತುಂಬ ಚೆನ್ನಾಗಿದೆ ಸಿನಿಮಾದಲ್ಲಿ. ಸೊ ಟೋಟಲ್ ಪ್ಯಾಕೇಜ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸಿನಿಮಾದು. ರಿಲೀಸ್ ಅದೇ ನಿಮ್ಮ ನೋಡ್ತಾ ಇದ್ದೀರಾ, ನಿಮಗೆ ಜೂನಲ್ಲಿ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ನಮಗೆ ಮಲ್ಟಿಪ್ಲೆಕ್ಸ್ ಮತ್ತು ಸಿಂಗಲ್ ಸ್ಕ್ರೀನಲ್ಲಿ ಎರಡರಲ್ಲೂ ನಾವು ಸಿನಿಮಾ ರಿಲೀಸ್ ಮಾಡಬೇಕು ಅಂತಿದ್ವಿ. ಆಲ್ಮೋಸ್ಟ್ ಒಂದು 60ರಿಂದ 70 ಸ್ಕ್ರೀನ್ಸ್ನ ನಾವು ರಿಲೀಸ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ ಕರ್ನಾಟಕದಲ್ಲಿ. ABC 3 ಸೆಂಟ್ರ್ ಮಾಡ್ತೀವಿ. ನಮಗೆ ಕಮರ್ಷಿಯಲ್ ಸಿನಿಮಾ ಆಗಿರೋದ್ರಿಂದ ಸಿಂಗಲ್ ಥಿಯೇಟ್ರ್ ಜಾಸ್ತಿ ಕನ್ಸಲ್ಟ್ ಮಾಡ್ತಾ ಇದ್ದೀವಿ. ಒಂದು 20-25 ಮಲ್ಟಿಪ್ಲೆಕ್ಸ್ ಅಂತ ಇಟ್ಕೊಂಡ್ರೆ ಒಂದು 50 ಸಿಂಗಲ್ ಸ್ಕ್ರೀನಲ್ಲಿ ಇದು ರಿಲೀಸ್ ಆಗುತ್ತೆ ಮಿನಿಮಮ್. ನೋಡ್ಬೇಕು, ಇನ್ನೂ ಹೈಪು ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ಈಗ ಆಲ್ರೆಡಿ ನೀವು ಬುಕ್ ಮೈ ಶೋ ನೋಡ್ಬೋದು. ಆಲ್ರೆಡಿ ಲೈಕ್ಸ್ ಅಂತ ನೋಡಿದ್ರೆ ನಿಮಗೆ ಎಲ್ಲ ಸಿನಿಮಾಗಿಂತ ಜಾಸ್ತಿ ಇದೆ. ಆ ತಿಂಗಳಲ್ಲಿ ಬರೋ ಎಲ್ಲ ಸಿನಿಮಾಗಿಂತ ಇಂಟ್ರೆಸ್ಟೆಡ್ ರೇಟ್ ಜಾಸ್ತಿ ಇದೆ. ಆರ್ಗ್ಯಾನಿಕ್ ಆಗಿ ಮಾಡಿಸಿದ್ದಾರೆ. ಯಾಕಂದರೆ ಪ್ರತಿಯೊಂದು ಊರಿಗೂ ಹೋಗಿ ಅವರು ಪ್ರಮೋಟ್ ಮಾಡ್ತಿದ್ದಾರೆ, ಪ್ರತಿಯೊಬ್ಬ ಆಡಿಯನ್ಸ್ನೂ ತಲುಪ್ತಾ ಇದ್ದಾರೆ. ಮತ್ತು ಗ್ರೌಂಡ್ ವರ್ಕ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಾನು ಇತ್ತೀಚೆಗೆ ಬರ್ತಿರೋ ಹೊಸಬ್ರು ಸಿನಿಮಾಗಳಿಗೆ ಹೋಲಿಸಿದ್ರೆ ಈ ಸಿನಿಮಾಗೆ ಡೆಫಿನೆಟ್ಲಿ ಓಪನಿಂಗ್ ತುಂಬ ಚೆನ್ನಾಗಿರುತ್ತೆ. ನನಗೆ ಕೈ ಹಿಡಿದ್ರೆ ಡೆಫಿನೆಟ್ಲಿ ಅದು ಒಂದು 3 ವೀಕ್ ತುಂಬ ಚೆನ್ನಾಗಿ ಹೋಗುತ್ತೆ ಸಿನಿಮಾ, ಅಷ್ಟಂತ ನಾನು ಹೇಳ್ಬೋದು. ಪ್ರಾಕ್ಟಿಕಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇಲ್ಲ, ಇದು ಮೋಸ್ಟ್ಲಿ ನಮ್ಮದು 18ನೇ ಸಿನಿಮಾ ಇದು. ಸೊ ನಮ್ಮ ಬಾಗೂರ್ ಟಾಕೀಸಿಂದ. ಬಟ್ ಎಲ್ಲ ಸಿನಿಮಾಗಿಂತ ನನಗೆ ಈ ಸಿನಿಮಾ ತುಂಬ ಮುಖ್ಯ. ಏನಕ್ಕೆ ಅಂತಂದರೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ಸಿನಿಮಾ ಮೇಲೆ. ಈಗ ಆಲ್ರೆಡಿ ನೀವು ನಾನು ಹೇಳ್ದಂಗೆ ಎಲ್ಲ ಕಡೆ ಒಂದು ಹೈಪ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಅದು ಹೋಗ್ತಾ ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂದರೆ ಇವಾಗ ಡೇಟ್ ಅನೌನ್ಸ್ ಮಾಡಿದ್ಮೇಲೆ ಇನ್ನೂ ಅಗ್ರೆಸಿವ್ ಆಗಿ ಹೋಗ್ತಾ ಇದ್ದಾರೆ ಪ್ರಮೋಷನ್ಸ್ ವೈಸು. ಮತ್ತು ತುಂಬ ಇದನ್ನು ಹಾಕ್ಕೊಂಡಿದ್ದಾರೆ ಅವರು, ಅಂದರೆ ಜನಗಳಿಗೆ ತಲುಪೋದಕ್ಕೆ ಅವ್ರನ್ನ ಹೆಂಗೆ ಥಿಯೇಟ್ರಿಗೆ ಕರೆಸಬೇಕು ಅನ್ನೋದಕ್ಕೆ ಒಂದು ಒಳ್ಳೆ ಫ್ರೇಮ್ ವರ್ಕ್ ಹಾಕೊಂಡು ವರ್ಕ್ ಮಾಡ್ತಾ ಇದ್ದಾರೆ ಟೀಮ್ ಅವರು. ಸೊ ನಿಮಗೆ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಡೆಫಿನೆಟ್ಲಿ ಈಗ ಒಂದು ಸಂಸ್ಥೆನ ಈಗ ಬಾಗೂರ್ ಟಾಕೀಸ್ ಅಂತ ಬಂದರೆ, ಈಗ ನಂದು ಒಂದು 60 ಸಿನಿಮಾ ಎಕ್ಸ್ಪೀರಿಯನ್ಸ್ ಇದೆ, ಒಂದು 60ರಿಂದ 70 ಸಿನಿಮಾ ಎಕ್ಸ್ಪೀರಿಯನ್ಸ್ ಇದೆ ಬೇರೆ ಸಂಸ್ಥೆಗಳ ಜೊತೆ ವರ್ಕ್ ಮಾಡಿ. ಬಟ್ ಈಗ ಒಂದು ಸಂಸ್ಥೆನ ಕಟ್ಟಿ ನಿಲ್ಲಿಸ್ಬೇಕಂದ್ರೆ ಒಂದು ಒಳ್ಳೆ ಪ್ರಾಜೆಕ್ಟ್ ತುಂಬ ಮುಖ್ಯ. ಸೊ ಆ ಥರದ್ದು ಒಂದು ಒಳ್ಳೆ ಪ್ರಾಜೆಕ್ಟ್ ನನಗೆ ದೊಡ್ಡ ಮನುಷ್ಯ ತುಂಬ ಪ್ರೆಸ್ಟೀಜಿಯಸ್ ಆಗಿ ತೊಗೊಂಡಿದ್ದೀನಿ ನಾನು. ಮತ್ತು ಅಷ್ಟೇ ನಾವು ತುಂಬ ಎಫರ್ಟ್ ಹಾಕ್ಬಿಟ್ಟು ವರ್ಕ್ ಮಾಡ್ತಾ ಇದ್ದೀವಿ ಟೀಮ್ ಆಗಿ. ಡಿಸ್ಟ್ರಿಬ್ಯೂಟ್ರು, ಪ್ರೊಡ್ಯೂಸರು, ಹೀರೋ ಅಂತ ಅಲ್ಲ. ನಾವು ಟೀಮಾಗಿ ಕೂತ್ಕೊಂಡು ಗಂಟೆಗಟ್ಟಲೆ ಡಿಸ್ಕಸ್ ಮಾಡ್ತೀವಿ. ಎಲ್ಲಿ ಈಗ ಆಫೀಸಿಗೆ ಬಂದು ಕಾಯಬೇಕು ಅನ್ನೋದಿಲ್ಲ, ಎಲ್ಲಿ ಸಿಗ್ತೀವೋ ಅಲ್ಲಿ. ಊಟ ಅಂದರೆ ಊಟ ಮಾಡ್ಕೊಂಡು ಡಿಸ್ಕಸ್ ಮಾಡ್ತೀವಿ. ಯಾಕಂದ್ರೆ ಕಲಿತಾ ಇದ್ದೀವಿ ಸಿನಿಮಾನ. ಸೊ ಅದು ಏನೋ ಒಂದು ಮ್ಯಾಜಿಕ್ ಆಗುತ್ತೆ ಅನ್ನೋ ನಂಬಿಕೆ ನಮಗಿದೆ.
ಆಸ್ ಎ ಡಿಸ್ಟ್ರಿಬ್ಯೂಟರ್ ಆಗಿ ಈಗ ನಾನು ಬರೀ ಥಿಯೇಟ್ರಿಕಲ್ ಅಂತ ಅಲ್ಲ, ಒಂದು ಫಿಲ್ಮ್ ಬಿಸ್ನೆಸ್ ಅಂತ ಬಂದ್ರೆ ಆಡಿಯೋ ರೈಟ್ಸ್ ಇಂದ ಹಿಡಿದು ನಿಮ್ದು ಲಾಸ್ಟ್ ಅಗ್ರಿಮೆಂಟ್ ನಿಮಗೆ ಕ್ಲೋಸ್ ಆಗೋದು ಏರ್ ಬೋರ್ನ್ ರೈಟ್ಸ್ ಅಂತ ಹೇಳ್ತೀವಿ. ಸೊ ಅಲ್ಲಿ ತನಕನೂ ಎಂಟೈರಿಟಿ ಹೆಂಗೆ ಇದು ಫಿಲ್ಮ್ ಬಿಸ್ನೆಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಥಿಂಕ್ ಮಾಡ್ತಾ ಇರ್ತೀವಿ ನಮ್ಮ ಟೀಮಿಂದ. ಸೊ ಅವ್ರಿಗೆ ಆ ಟೈಟಲ್ಗೆ ನ್ಯಾಯ ಒದಗಿಸ್ಬೋದು. ಡಬ್ಬಿಂಗ್ ರೈಟ್ಸ್ನ ಹೆಂಗೆ ತಗೋಬೋದು, ಡಬ್ಬಿಂಗ್ ರೈಟ್ಸ್ ಬರಬೇಕಂದ್ರೆ ಯಾವ ಥರ ಸ್ಟ್ರಾಟಜಿ ಮಾಡಬೇಕು, ಈಗ ಒಂದು ಒಳ್ಳೆ ಥಿಯೇಟರ್ ಸೆಟಪ್ ಸಿಗಬೇಕಂದ್ರೆ ಯಾವ ಥರ ಪೇಪರ್ ಆ್ಯಡ್ ಕೊಡಬೇಕು. ಸೊ ತುಂಬ ಸೈಂಟಿಫಿಕ್ ಆಗಿ ಹೋಗ್ತಾ ಇದ್ದೀವಿ. ನಮಗೆ ನಿಮ್ಗೆ ನೋಡೋದಕ್ಕೆ ಇದು ಮಾಸ್ ಮಸಾಲ ಸಿನಿಮಾ ಅಂತ ಅನ್ನಿಸ್ಬೋದು, ಆದರೆ ಇದ್ರ ಹಿಂದೆ ತುಂಬ ಸೈಂಟಿಫಿಕ್ ಎಫರ್ಟ್ಸ್ ನಡೀತಾ ಇದ್ದಾವೆ. ಡೆಫಿನೆಟ್ಲಿ ಆಗುತ್ತಾ. ಹೌದು ಹೌದು ಹೌದು. ಈಗ ಅಂದ್ರೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಟ್ರಾನ್ಸ್ಪರೆನ್ಸಿ ತರಬೇಕು ಅನ್ನೋ ನಿಟ್ಟಿನಲ್ಲೇ ನಮ್ಮಂತ ಯುವಕರು ಒಂದಷ್ಟು ಜನ ಸಿನಿಮಾ ಇಂಡಸ್ಟ್ರಿಗೆ ಬಂದು ಒಂದು ಎಫರ್ಟ್ಸ್ನ ಆಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಹೆಂಗೆ ಹೇಳ್ಬೇಕು ಅಂದ್ರೆ, ನಾವು ರೂಲ್ಸ್ ಹೆಂಗೆ ಬ್ರೇಕ್ ಮಾಡ್ತೀವಿ ಅಂದ್ರೆ ಟ್ರಾನ್ಸ್ಪರೆನ್ಸಿದು. ಈಗ ಒಂದು ಪೋಸ್ಟರ್ ಪ್ರಿಂಟ್ ಮಾಡಬೇಕು, ಸೊ ಪೋಸ್ಟರ್ ಪ್ರಿಂಟ್ ಮಾಡಬೇಕು, ಆಮೇಲೆ ಪ್ರತಿಯೊಂದು ಪೋಸ್ಟರ್ ಪೇಸ್ಟ್ ಮಾಡಿಸ್ಬೇಕು ಅಂತ ಇರುತ್ತೆ, ಅಥವಾ ಸ್ಟ್ಯಾಂಡೀಸ್ ಪ್ರಿಂಟಿಂಗ್ ಅಂತ ಇರುತ್ತೆ. ಈಗ ಏನೋ ಒಂದು ಪ್ಯಾಕೇಜ್ ಕೊಟ್ಬಿಡಿ ನಾನು ಮಾಡಿಸ್ಬಿಡ್ತೀನಿ ಅಂತ ಹೇಳಿ ಅವ್ರಿಗೆ ಕಣ್ಣಿಗೆ ಏನೋ ಒಂದು ಮಾಡೋದು ಬೇರೆ. ಬಟ್ ಇಲ್ಲಿ ಹೆಂಗಾಗುತ್ತೆ, ಪ್ರತಿಯೊಬ್ಬರು ನಾವು ಟೀಮಾಗಿ ಕೂತ್ಕೊಂಡು ಪ್ಯಾನಲ್ ಡಿಸ್ಕಸ್ ಮಾಡಿದ್ವಿ. ಈಗಲೂ ನೋಡ್ಬೋದು ನಿಮಗೆ ಆಟೋ ಪಬ್ಲಿಸಿಟಿ ಅವ್ರು ಬಂದಿದ್ದಾರೆ. ಸೊ ಅವರು ನಮ್ಮ ಟೀಮ್ ಜೊತೆಯಾಗಿ ಇದ್ಕೊಂಡು ಯಾವ್ದನ್ನ ಮಾಡಬೇಕು ಯಾವ್ದನ್ನ ಮಾಡಬಾರ್ದು ಅದು ನೀಟಾಗಿ ಮಾಡ್ತಾ ಇದೀವಿ. ಈಗ ಮಲ್ಟಿಪ್ಲೆಕ್ಸ್ಗೆ ನಾವು ಒಳ್ಳೊಳ್ಳೆ ಶೋಸ್ ತಗೋಬೇಕಂದ್ರೆ ಒಂದು ಸ್ಟ್ರಾಟಜಿ ಇರುತ್ತೆ. ಸೊ ಒಂದು ಅಮೆಝಾನ್ಗೆ ನಾವು ಟೈಟಲ್ನ ಪ್ರೆಸೆಂಟ್ ಮಾಡ್ಬೇಕಂದ್ರೆ ಅದಕ್ಕೊಂದು ಪ್ರೋಟೋಕಾಲ್ ಅಂತಿದೆ. ಈಗ ಅಪ್ಡೇಟ್ ಆಗಿದೆ, ಲಾಸ್ಟ್ ವೀಕ್ ತಾನೇ ಬಂತು ನಮಗೆ. ಸರಿ ಯು ಆರ್ ನಾಟ್ ಆಡಿಬಲ್. ಹಾಂ ಹೌದು ಮಾಡಿದೀವಿ. ಈಗ ಆಲ್ರೆಡಿ ಈಗ ಆಡಿಯೋ ರೈಟ್ಸ್ ಇಂದ ಸ್ಟಾರ್ಟ್ ಮಾಡಿದೀವಿ. ಮತ್ತೆ ಫಿಲ್ಮ್ ಬಿಸ್ನೆಸ್ ಅಂದ್ರೆ ಪೋಸ್ಟ್ ರಿಲೀಸ್ ಏನಿರುತ್ತೆ ಫಿಲ್ಮ್ ಬಿಸ್ನೆಸ್, ಅದಕ್ಕೂ ಆಗ್ಲಿ ನಾವು ಫ್ರೇಮ್ ವರ್ಕ್ ಮಾಡಿ ಅಪ್ರೋಚಸ್ ಮಾಡ್ತಾ ಇದೀವಿ ಆಲ್ರೆಡಿ. ಅಂದ್ರೆ ಗ್ರಾಜುವಲ್ ಆಗಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ನಮ್ಮ ಸಿನಿಮಾದು ರೆಪ್ಯುಟೇಷನ್ ಏನು ಅಂತ ನೋಡಿ. ನಮ್ಮ ಇಂಡಸ್ಟ್ರಿ ಸೋಲ್ತಾ ಇರೋದು ರೆಪ್ಯುಟೇಷನ್ ಕ್ರಿಯೇಟ್ ಮಾಡೋದ್ರಲ್ಲಿ. ಸೊ ವಿ ಆರ್ ವರ್ಕಿಂಗ್ ಆನ್ ಕ್ರಿಯೇಟಿಂಗ್ ದ ರೆಪ್ಯುಟೇಷನ್ ಟುವರ್ಡ್ಸ್ ದ ಬ್ರ್ಯಾಂಡ್. ಅದಾಗಬೇಕು. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅದು ವ್ಯವಸ್ಥಿತವಾಗಿ ಆಗ್ತಾ ಇಲ್ಲ ಸರ್. ಈಗ ಆಸ್ ಎ ಡಿಸ್ಟ್ರಿಬ್ಯೂಟರ್ ಆಗಿ ನಾನು ಬರೀ ಡಿಸ್ಟ್ರಿಬ್ಯೂಟರ್ ಆಗಿ ವರ್ಕ್ ಮಾಡ್ತಿದ್ದೇವೆ ಹೊರತು ನಮ್ಮ ಗಾಂಧಿನಗರದಲ್ಲಿ ಒಂದು ಸಿನಿಮಾಗೆ ರೆಪ್ಯುಟೇಷನ್ ಹೆಂಗೆ ಬಿಲ್ಡ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯಾರು ವರ್ಕ್ ಮಾಡ್ತಾ ಇಲ್ಲ. ಈಗ ನೋಡಿ ನಮಗೆ ಈಗ ನೆಟ್ಫ್ಲಿಕ್ಸ್ಗೆ ನಮ್ಗೆ ಎಂಟ್ರಿನೇ ಇಲ್ಲ ಕನ್ನಡಕ್ಕೆ, ಬಟ್ ಅಮೆಝಾನ್ಗಿದೆ. ಬಟ್ ಎಲ್ಲ ಟೈಟ್ಲ್ಗೆ ಆಗ್ತಾ ಇಲ್ಲ. ದೊಡ್ಡ ಹೀರೋಗಳದ್ದು ಸಿನಿಮಾಗಳನ್ನು ಅವ್ರು ರಿಜೆಕ್ಟ್ ಮಾಡ್ತಾರೆ. ಏನಕ್ಕೆ ಅಂತಂದ್ರೆ ಸೈಂಟಿಫಿಕ್ ಅಪ್ರೋಚ್ ಇಲ್ಲ ಅಂತ. ಈಗ ಅಟ್ಲೀಸ್ಟ್ ಮಿನಿಮಮ್ ಒಂದು ಪೇಪರ್ ರಿವ್ಯೂಸ್ ಬರ್ಸ್ಬೇಕು ಅಂತ ಇರುತ್ತೆ. ಪಾಪ ಸಿನಿಮಾದವ್ರಿಗೆ ಗೊತ್ತೇ ಇರೋದಿಲ್ಲ, ಬರ್ತಾರೆ ಅಮೆಝಾನಿಗೆ ಮಾಡಿಸ್ಕೊಡಿ ಅಂತ ಬರ್ತಾರೆ. ಕ್ರೈಟೀರಿಯಾ ಅದು ಮೀಟೇ ಆಗಲ್ಲ ಸರ್. ಈಗ IMDb ಇಂದ ಹಿಡಿದು ಪ್ರತಿಯೊಂದು ವೆಬ್ಸೈಟಲ್ಲೂ ನಮ್ಮದು ನೀಟಾಗಿ ಗೊತ್ತಾಗಬೇಕು. ಯಾಕಂದರೆ ಸಿನಿಮಾ ಬಿಸ್ನೆಸ್ ಮಾಡೋರು ಯಾರು ಕನ್ನಡದವರಲ್ಲ, ಎಲ್ಲ ಮುಂಬೈ ಬೇಸ್ ಇರುತ್ತೆ, ಎಲ್ಲ ಚೆನ್ನೈ ಬೇಸ್ ಇರುತ್ತೆ. ಅವರಿಗೆ ಕನ್ನಡ ಗೊತ್ತಿರಲ್ಲ. ನಾವಿಲ್ಲಿ 1000 ಆರ್ಟಿಕಲ್ಸ್ ಬರ್ಸೋದ್ರು ಕನ್ನಡದಲ್ಲಿ, ಅದು ನಮ್ಮ ಪ್ರೇಕ್ಷಕರಿಗೋಸ್ಕರ ಮಾಡಿರ್ತೀವಿ. ಅವ್ರು ಬಿಸ್ನೆಸ್ ಅಂತ ಮಾಡ್ಬೇಕಂತಂದ್ರೆ ಅದಕ್ಕೆ ಅಂತ ಒಂದು ಸ್ಟ್ರಾಟಜಿ ಇದೆ. ಸೊ ಅದನ್ನ ಗೈಡ್ ಮಾಡೋದಕ್ಕೆ ನಾವಿರೋದು. ಸೊ ನಾವು ಮಾಡ್ತಾ ಇದ್ದೀವಿ. ಸೊ ಅವರು ನಮಗೆ ತುಂಬಾ ಚೆನ್ನಾಗಿ ಅಂದ್ರೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸರ್ ಪೈರಸಿ ನಾಟ್ ಅಟ್ ಆಲ್ ಇಶ್ಯೂ ಇವಾಗ. ಯಾಕಂದ್ರೆ ನಮಗೆ ಒಳ್ಳೊಳ್ಳೆ ಸಂಸ್ಥೆಗಳು ಬಂದಿದ್ದಾವೆ. ನಾವು ಆಂಟಿ ಪೈರಸಿನ ತುಂಬಾ ವ್ಯವಸ್ಥಿತವಾಗಿ ನಾವು ಅದನ್ನ ಹ್ಯಾಂಡಲ್ ಮಾಡ್ತಾ ಇದೀವಿ. ಎಷ್ಟೇ ದೊಡ್ಡ ಪ್ರಾಜೆಕ್ಟ್ ಇರಲಿ ಸರ್, ಎಷ್ಟೇ ಲಕ್ಷ ಲಿಂಕ್ಸ್ ಇರಲಿ, ಅದನ್ನ ಹುಡುಕಿ ಡಿಲೀಟ್ ಮಾಡುವಂತ ಟೆಕ್ನಾಲಜಿ ನಮಗಿದೆ. ವೆಂಡರ್ಸ್ ಇದ್ದಾರೆ ನಮ್ಮ ಬೆಂಗಳೂರಿನಲ್ಲೇ ಅಂತ ಒಳ್ಳೆ ಕಂಪ್ನಿಗಳು ಮಾಡ್ತಾರೆ. ಐಪ್ಲೆಕ್ಸ್ ತರದ ಕಂಪ್ನಿ ತುಂಬಾ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಸೊ ಅವ್ರನ್ನ ನಾವು ಆಸ್ ಎ ಪೋಸ್ಟ್ ಮ್ಯಾನ್ ಆಗಿ ನಾನು ಅವ್ರನ್ನ ಲಿಂಕ್ ಮಾಡ್ತೀನಿ, ಯಾರ ಹತ್ರ ಹೋದ್ರೆ ಬೆಸ್ಟ್ ಸರ್ವಿಸ್ ಸಿಗುತ್ತೆ ನಿಮ್ಗೆ ಅನ್ನೋದು. ಸೊ ಇದು ಆಗ್ತಾ ಇದೆ ಇವಾಗ ನಮ್ಮ ಸಂಸ್ಥೆ ಮೂಲಕ. ಸರ್ ಇಲ್ಲ, ನಾನು ಸುಮಾರು ದೊಡ್ಡ ಕಂಪ್ನಿಗಳ ಜೊತೆ ವರ್ಕ್ ಮಾಡಿದೆ. ನಾನು ನಿಖಿಲ್ ಕುಮಾರಸ್ವಾಮಿ ಅವರು ಸಿನಿಮಾಯಿಂದಾನೇ ಬಂದಿದ್ದು. ಆಮೇಲೆ ನಾನು ರಾಬರ್ಟ್ ವರ್ಕ್ ಮಾಡಿದ್ದೆ ಸ್ಟ್ರಾಟಜಿಸ್ಟ್ ಆಗಿ. ಆಮೇಲೆ ಜಾಕ್ ಮಂಜು ಸರ್ ಜೊತೆ ಒಂದು 20 ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಸೊ ಅವ್ರ ಸಂಸ್ಥೆಯಲ್ಲಿ ನಾನು ಮ್ಯಾನೇಜರ್ ಆಗ್ಬಿಟ್ಟು. ಸೊ ಈಗ ನಾನು ಬಾಗಲ್ ಟಾಕೀಸ್ ಅಂತ ಏನಕ್ಕೆ ಮಾಡಿದೆ ಅಂತಂದ್ರೆ, ಒಂದು ಹೊಸಬರ ಸಿನಿಮಾಗಳಿಗೆ ಬೇರೆ ತರ ಸರ್ವಿಸ್ ಕೊಡೋಣ ಅಂತ. ಸುಮ್ಮನೆ ಬಂದು ಆಫೀಸಲ್ಲಿ ಕಾಯೋ ತರ ಆಗಬಾರ್ದು ಡಿಸ್ಟ್ರಿಬ್ಯೂಟರ್ಗೆ. ಡಿಸ್ಟ್ರಿಬ್ಯೂಟರ್ ಅವ್ರ ಪ್ಯಾನಲ್ ಅಲ್ಲಿ ಅವ್ರು ಪ್ರೆಸೆಂಟ್ ಇರಬೇಕು. ಅವ್ರು ಯಾವಾಗ ಅವ್ರು ಕರೀತಾರೋ ಒಬ್ಬ ಟೀಮ್ ಮೆಂಬರ್ ಆಗಿ ಇರಬೇಕು. ಅದನ್ನ ನಾನು ಬಿಲೀವ್ ಮಾಡ್ತೀನಿ. ಮತ್ತೆ ಯಾವಾಗಿಂದ ಅಂತಂದ್ರೆ ಫಸ್ಟ್ ಕಾಪಿಯಿಂದಾನು ಇನ್ವಾಲ್ವ್ ಆಗ್ಬೇಕು ಬಿಸ್ನೆಸ್ ಮಾಡೋರು. ಅವಾಗ ಗೊತ್ತಾಗುತ್ತೆ ಎಲ್ಲಿ ಏನ್ ಮಾಡಬೇಕು. ಒಂದು DI ಇಂದ ಹಿಡಿದು ಆಯ್ತಾ ಒಂದು ಪ್ರಮೋಷನಲ್ ಕ್ಯಾಂಪೇನ್ ತನಕ ನಾವು ಇನ್ಪುಟ್ಸ್ ಕೊಡ್ಬೋದು. ನಮ್ಗೆ ಅನುಭವ ಅಷ್ಟಿರುತ್ತೆ, ಅದನ್ನ ಎನ್ಕ್ಯಾಶ್ ಮಾಡ್ಕೋಬೇಕು ಫಿಲ್ಮ್ ಮೇಕರ್ಸ್. ಸೊ ಆ ಕೆಲಸ ನಾವು ಮಾಡ್ತಾ ಇದೀವಿ ನಮ್ಮ ಸಂಸ್ಥೆ ಮೂಲಕ. ಹೌದು ಸರ್, ನಾನು ಲೈನ್ ಪ್ರೊಡಕ್ಷನ್ ಕೂಡ ಮಾಡ್ತೀನಿ. ಹೌದು 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 ಸರ್. ಯಾಕಂದ್ರೆ ಈಗ ನನ್ನ 65 ಸಿನಿಮಾದಲ್ಲಿ ಆಲ್ಮೋಸ್ಟ್ ಒಂದು 10 ರಿಂದ 15 ಸಿನಿಮಾ ನಾವು ಲೈನ್ ಪ್ರೊಡಕ್ಷನ್ ಮಾಡ್ತಾ ಇದೀವಿ. ಬಾಗಲ್ ಟಾಕೀಸ್ ಮೂಲಕನೇ ಸ್ಕ್ರಿಪ್ಟ್ ಇಂದಾನೇ ಇನ್ವಾಲ್ವ್ ಆಗ್ತಾ ಇದೀವಿ ಸರ್. ಬಟ್ ಕೆಲವೊಂದ್ಸತಿ ಎಲ್ಲರೂ ನಮ್ಗೆ ಅಷ್ಟು ಬೇಗ ಸಿಗಲ್ಲ, ಲೇಟ್ ಆಗಿ ಸಿಗ್ತಾರೆ. ಬಟ್ ನಮ್ಗೆ ಬೆಸ್ಟ್ ಏನ್ ಮಾಡ್ಬೋದು ನಾವು ಮಾಡ್ತೀವಿ ಇನ್ವಾಲ್ವ್ ಆಗ್ಬಿಟ್ಟು. ಶೋರ್ ಸರ್.
ನಾನು ಬರ್ತೀನಿ, ನಾನು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ಸರ್. ಹಾಂ 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 ಶೋರ್ ಸರ್ ನಾನು ಅಟೆಂಡ್ ಮಾಡ್ತೀನಿ. ಶೋರ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನೀವು ಮಾತಾಡ್ಬೇಕಾದ್ರೆ ಆ ಮಾತಲ್ಲಿ ನಿಮ್ಗಿರೋ ನಾಲೆಡ್ಜ್ ಗೊತ್ತಾಗ್ತಿತ್ತು. ಸೊ ಹಾಗಾಗಿ ನಮ್ಮ ಸೀನಿಯರ್ ಜರ್ನಲಿಸ್ಟ್ ಎಲ್ಲರೂ ಅಷ್ಟು ಕ್ವಶನ್ ಕೇಳೋದಕ್ಕೆ ಕಾರಣ, ಇನ್ನೂ ಏನಾದ್ರೂ ಕೆದಕಿದ್ರೆ ಇನ್ನೂ ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತಾ ಅಂತ ಹೇಳಿ. ಇಟ್ಸ್ ವೆರಿ ಬ್ಯೂಟಿಫುಲ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.